ಸೈಬರ್ ವಂಚನೆಯಲ್ಲಿ ಹಣ ಕಳೆದುಕೊಂಡ ವ್ಯಕ್ತಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಹೌದು, ಸೈಬರ್ ವಂಚನೆಯಿಂದಾಗಿ ಆತ ಹಣವನ್ನ ಕಳೆದುಕೊಂಡಿದ್ದ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಲ ತಾಲೂಕಿನ ತೇರಗಾವಿಯ ಪುಂಡಲೀಕ ಜಯವಂತ ಮಿರಾಶಿ ಎಂಬುವರು ಸೈಬರ್ ವಂಚನೆಗೆ ಒಳಗಾಗಿ 49,000 ಹಣ ಕಳೆದುಕೊಂಡ ಮೇರೆಗೆ ಠಾಣೆಗೆ ದೂರು ನೀಡಿದ್ರು. ಇವರು ನೀಡಿದ ದೂರಿನ ಅನ್ವಯ ಮಾಹಿತಿಯನ್ನ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಮಧ್ಯಪ್ರದೇಶದಲ್ಲಿ ಹಣ ಹೋಗಿರೋದಾಗಿ ತಿಳಿದು ಬಂದಿತ್ತು. ಅಲ್ಲಿನ ಬ್ಯಾಂಕ್ನೊಂದಿಗೆ ನಿರಂತರವಾಗಿ ಸಂಪರ್ಕಿಸಿ ವಂಚನೆ ಹೋದ 49,000 ಹಣವನ್ನು ಮರಳಿ ದೂರುದಾರರಿಗೆ ಕೊಡಿಸುವಲ್ಲಿ ಸಿಪಿಐ ಹಳಿಯಾಳ ಮತ್ತು ಅವರ ತಂಡ ಯಶಸ್ವಿಯಾಗದ. ಇನ್ನು ಈ ಕುರಿತು ದೂರುದಾರರು ಪೊಲೀಸ್ ಇಲಾಖೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಾಹೇಬ್ರ ಅಕೌಂಟ್ ದುಡ್ಡು ಬೇಡ ಯಾವತ್ತು ಬಂದಿದ್ರೆ ಈಗ ಬಂದು ಒಂದು 10 ಮೇಲೆ ಸಾಹೇಬ್ರು ಬಂದು ಅವೆಲ್ಲ ಬಂದು ಮಾಡಿ ಚಲೋ ಮಾಡಿ ಬಿಡಿಸ್ಕೊಡು. ಎಷ್ಟು ಬಿಡಿಸ್ಕೊಟ್ರು? ಈಗ ಸದ್ಯ 40 ಬಂದ್ರೆ ಸರ್ 40,000. ಹಾಂ, ಅವ್ರು ಬ್ಯಾಂಕಿಗೆ ಬಂದಿಲ್ಲ ಬಂದಿರಿ ಸರ್ 3 ಸಲ. ಹಾಂ, ನಿಮಗೆ ಇದರಿಂದ ಖುಷಿ ಆಗುತ್ತೆ? ಏನಾಗುತ್ತೆ? ಖುಷಿ ಆಗಿದೆ. ಹಾಂ, 40,000 ಆಯ್ತಲ್ಲ. ಖುಷಿ ಆದ್ರೆ ಖುಷಿ ಆದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.